ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನದ 15ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುವವರು ಶಿಕ್ಷಕರು ಮತ್ತು ಪ್ರಜ್ಞಾನಂ ಟ್ರಸ್ಟ್ ಉಡುಪಿ ಇದರ ಸಂಚಾಲಕರಾದ ಜಿಪಿ ಪ್ರಭಾಕರ್ ತುಮರಿ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಒಂದು ಸಾಹಿತ್ಯ ಪ್ರಪಂಚದ ವಿಸ್ಮಯ ಎನ್ನಿಸುವ ಡಾಕ್ಟರ್ ಶಿವರಾಮ್ ಕಾರಂತರ ಕಾರಂತ ಅಭಿಯಾನದಲ್ಲಿ ಕಾರಂತರ ವೈಚಾರಿಕ ಸ್ವರೂಪ ಮತ್ತು ಕೆಲವು ಅವರ ಮಿತಿಗಳ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾರಂತರು ಅಸಾಧಾರಣವಾದ ಪ್ರತಿಭಾಶಾಲಿಗಳು. ಅವರ ಆಸಕ್ತಿಗಳು ವೈವಿಧ್ಯ, ಎಲ್ಲ ಕ್ಷೇತ್ರಗಳನ್ನು ಒಮ್ಮೆಲೆ ಅದರಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಥವಾ ಅದನ್ನು ತಿಳ್ಕೊಳ್ಳಲಿಕ್ಕೆ ಅವರು ಆಸೆ ಪಟ್ಟರು. ಈ ಕಾರಣವಾಗಿ ಅವರ ಸಾಹಿತ್ಯ ಕೃಷಿ ಅನ್ನುವುದು ಅವರ ಒಟ್ಟು ಪ್ರತಿಭೆಯ ಒಂದು ಕಾಲು ಭಾಗ ಅಂತ ನಾವು ಹೇಳಬಹುದು. ಆದರೆ ನಮಗೆ ಇಷ್ಟು ವಿಸ್ತಾರವಾದ 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಂಥ ಕಾರಂತರು ಕಾದಂಬರಿಯ ಸ್ವರೂಪಗಳ ಕುರಿತು, ಅದರ ತಂತ್ರಗಳ ಕುರಿತು, ಭಾಷೆಯ ಕುರಿತು ಮತ್ತು ಜೀವನಾನುಭವಗಳ ಕುರಿತು, ಒಟ್ಟು ಅದರ ವೈಚಾರಿಕ ಆಕೃತಿಯ ಕುರಿತು ಯಾವ ರೀತಿಯ ಪ್ರಭಾವಕ್ಕೊಳಗಾದರು, ಯಾವ ಕೃತಿಗಳು ಅವರ ಮೇಲೆ ಪ್ರಭಾವ ಬೀರಿತು, ಯಾವ ವ್ಯಕ್ತಿಗಳು ಅವರ ಮೇಲೆ ಪ್ರಭಾವ ಬೀರಿತು ಅನ್ನೋದನ್ನು ವಿಚಾರ ಮಾಡಿದರೆ ನಮಗೆ ಯಾವ ದಾಖಲೆಗಳು ಸಿಗೋದಿಲ್ಲ. ಕಾರಂತರು ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧದ ಗಾಂಧೀಜಿ ಹೋರಾಟಕ್ಕೋಸ್ಕರವಾಗಿ ಅವರು PUC ಓದ್ತಾ ಇರುವಾಗಲೇ ಕಾಲೇಜನ್ನು ಬಿಟ್ಟವರು. ನಂತರ ಅವರ ಎಲ್ಲ ಶಿಕ್ಷಣವು ಅನೌಪಚಾರಿಕ ಮಾಧ್ಯಮದಲ್ಲೇ ನಡೆದಂಥದ್ದು. ಗಾಂಧೀಜಿ ಜೊತೆಗೆ ಅವರು ಸಾಬರಮತಿ ಆಶ್ರಮದಲ್ಲಿ ಕೂಡ ಇದ್ದು ಹಲವು ಅನುಭವಗಳನ್ನು ಪಡ್ಕೊಂಡ್ಬಂದು ಆಮೇಲೆ ಅವರು ಬೇರೆ ಬೇರೆ ಆಸಕ್ತಿಗಳನ್ನು ಬೆಳೆಸಿಕೊಂಡು ಆಯಾ ಕ್ಷೇತ್ರದಲ್ಲಿ ಅವರು ಬೆಳೀತಾ ಹೋದರು. ಕಾದಂಬರಿಯು ಕೂಡ ಅವರ ಒಂದು ಕ್ಷೇತ್ರ ಆಗಿತ್ತು. ಆದರೆ ಅದು ನಮಗೆ ಕನ್ನಡ ಸಾಹಿತ್ಯದ ಮಟ್ಟಿಗೆ ನವೋದಯ ಕಾಲದಲ್ಲಿ ಒಂದು ರೂಪುಗೊಂಡ ಒಂದು ಅಸಾಧಾರಣವಾದ ಸಾಹಿತ್ಯ ಪ್ರಪಂಚ. ಅದು ಕನಿಷ್ಠ ಪಕ್ಷ ಒಂದು 20ನೇ ಶತಮಾನದ ಒಂದು ಸಮಾಜಶಾಸ್ತ್ರೀಯ ಮತ್ತು ಆರ್ಥಿಕ ಸ್ವರೂಪವನ್ನು ಕೂಡ ಅದು ಹೇಳುತ್ತೆ ಕಾದಂಬರಿಗಳು.
ಕಾರಂತರ ವೈಚಾರಿಕತೆ ಆಕೃತಿಯನ್ನು ನಾವು ವಿಮರ್ಶೆ ಮಾಡೋದಾದ್ರೆ ಬಹಳ ಸ್ಪಷ್ಟವಾಗಿ ಅವರೊಬ್ಬ ಸುಧಾರಣವಾದಿ, ಆಧುನಿಕ ಮನಸ್ಸುಳ್ಳವರು ಇತ್ಯಾದಿಗಳು ನಮಗೆ ಎದ್ದು ಕಾಣ್ತಾರೆ ಅವರ ಕಾದಂಬರಿಗಳಲ್ಲಿ. ಮತ್ತು ಗಾಂಧಿ ತತ್ವವನ್ನು ಅದನ್ನು ವೈಚಾರಿಕವಾಗಿ ಮಾತ್ರ ಸ್ವೀಕರಿಸಿದವರಲ್ಲ, ಅದನ್ನು ಒಂದು ಜೀವನಾನುಭವವಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು. ಇಷ್ಟೊಂದು ಅಸಾಧಾರಣ ಪ್ರತಿಭೆ ಇರುವ ಕಾರಂತರು ಯಾಕೆ ಕಾವ್ಯವನ್ನು ತಮ್ಮ ಪ್ರತಿಭೆಯ ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ನಮಗೆ ಕಾಡ್ತದೆ. ಕುವೆಂಪು ಅವರು ಎರಡೂ ಕ್ಷೇತ್ರದಲ್ಲಿಯೂ, ಕಾವ್ಯದಲ್ಲಿಯೂ ಮತ್ತು ಬರೆದ ಎರಡೇ ಕಾದಂಬರಿಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ಮೆರೆದವರು. ಕಾರಂತರು ಯಾಕೆ ಕಾವ್ಯ ಕ್ಷೇತ್ರಕ್ಕೆ ಅವರು ಪ್ರವೇಶ ಮಾಡಲಿಲ್ಲ ಅಂದ್ರೆ, ಕೆಲವೊಂದು ಕಾವ್ಯ ಸಂಕಲನ ಪ್ರಕಟ ಮಾಡಿದ್ದಾರೆ, ಬಟ್ ಅದು ಗಂಭೀರವಾಗಿ ಅವರು ಕಾವ್ಯವನ್ನ ಓದಿದಂತೆ ಅಥವಾ ಅದನ್ನು ತೆಗೆದುಕೊಂಡಂತೆ ಕಾಣಿಸೋದಿಲ್ಲ. ಹಾಗೆ ಇನ್ನೂ ಒಂದು ಪ್ರಶ್ನೆ ಏನು ಕೇಳಬೇಕು ಅಂತಂದ್ರೆ, ಭಾರತೀಯವಾದ ತತ್ವಜ್ಞಾನ ಇರಬಹುದು ಅಥವಾ ಭಾರತೀಯ ಕಾವ್ಯ ಮೀಮಾಂಸೆಯ ಅನೇಕ ಪರಿಕರಗಳಿರಬಹುದು ಅಥವಾ ನಮ್ಮ ಉಪನಿಷತ್ತು ಪರಂಪರೆ ಇರಬಹುದು, ಇಂತಹದ್ದನ್ನು ಕೂಡ ಕಾರಂತರು ತುಂಬಾ ಆಳವಾಗಿ ಅಭ್ಯಾಸ ಮಾಡಿ ಅದನ್ನೊಂದು ಯಾವ ತಮ್ಮ ವೈಚಾರಿಕ ಲೇಖನಗಳಲ್ಲಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಅವರು ಒಂದು ಅಫರ್ಮೇಟಿವ್ ಆಗಿ ಎಲ್ಲೂ ಪ್ರಸ್ತಾಪ ಮಾಡಿದಾಗೆ ಕಾಣಿಸೋದಿಲ್ಲ. ಕಾರಂತರ ಇದೇ ತರ ಪ್ರತಿಭೆಯನ್ನು ಹೋಲುವಂತಹ ಮಾಸ್ತಿಯವರು, ಅವರು ತುಂಬಾ ಭಾರತೀಯ ಪರಂಪರೆಯ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಅವರು ಸ್ವತಃ ಜೀವನ ಪತ್ರಿಕೆ ನಡೆಸ್ತಾ ಇದ್ದವರು ಮಾಸ್ತಿಯವರು. ಅದರಲ್ಲಿ ತುಂಬಾ ಆಧ್ಯಾತ್ಮಿಕವಾದ ಮತ್ತು ಭಾರತೀಯ ಪರಂಪರೆಯ ವಿಚಾರಗಳನ್ನು ತಂದವರು. ಕಾರಂತರ ಕಾದಂಬರಿಗಳಲ್ಲಿ, ಅಥವಾ ಕಾದಂಬರಿ ಅಂತಲ್ಲ, ಕಾರಂತರ ಒಟ್ಟು ಅವರ ಸಾಹಿತ್ಯ ಕೃಷಿಯಲ್ಲಿ ಇದಕ್ಕೆ ಆದ್ಯತೆ ಇಲ್ಲ. ಇದು ಯಾಕೆ ಈ ಪ್ರಶ್ನೆಗಳು ಮುಖ್ಯ ಅಂತಂದ್ರೆ, ಹಾಗಾದ್ರೆ ಕಾರಂತರ ವೈಚಾರಿಕ ಆಕೃತಿ ಏನು ಅನ್ನೋದನ್ನು ಹುಡುಕ್ಲಿಕ್ಕೆ ತುಂಬಾ ಮುಖ್ಯವಾದಂತಹ ಪ್ರಶ್ನೆಗಳು ಇವು ಅಂತ ಅನಿಸ್ತದೆ. ಅವರ ಕಾದಂಬರಿಯೇ ಅವರ ಬದುಕಿನ ದೊಡ್ಡ ಕ್ಯಾನ್ವಾಸ್ ಅಂತ ಅನಿಸ್ತದೆ ನಮಗೆ. ಯಾಕೆಂದ್ರೆ ಅದರಲ್ಲಿ ಅವರು ಇಡೀ ಬದುಕಿನ ಆಳ ಅಗಲಗಳನ್ನ ಮರು ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಅವರ ಎಲ್ಲ ಕಾದಂಬರಿಯ ವಸ್ತುಗಳು ಕೂಡ ಅತ್ಯಂತ ಪ್ರಗತಿಪರವಾದ ಆಶಯಗಳನ್ನು ಹೊಂದಿದ್ದಾವೆ. ಆಧುನಿಕ ಕಾಲದ, ವಿಶೇಷವಾಗಿ ವಸಾಹತುಶಾಹಿ ಸಂದರ್ಭದ 20ನೇ ಶತಮಾನದ ನಮ್ಮ ಸಾಮಾಜಿಕ ಬದುಕಿನ, ಆರ್ಥಿಕ ಬದುಕಿನ ಒಂದು ಸಮಾಜಶಾಸ್ತ್ರೀಯವಾದ ವಿವರಗಳು ನಮಗೆ ಅದ್ಭುತವಾದ ವಿವರಗಳು ದಟ್ಟವಾದ ಜೀವನಾನುಭವದ ನೆಲೆಯಲ್ಲಿ ನಮಗಲ್ಲಿ ದೊರಕುತ್ತದೆ ಅವರ ಎಲ್ಲ ಕಾದಂಬರಿಗಳಲ್ಲಿ. ಅದು ಅವರ ಜಮೀನ್ದಾರಿ ಪದ್ಧತಿಯನ್ನು ಕುರಿತ ಅಥವಾ ಫ್ಯೂಡಲ್ ಸಿಸ್ಟಮಿನ ವಿರುದ್ಧವಾದ ಅವರ ಧರ್ಮರಾಯನ ಸಂಸಾರದಂತಹ ಕಾದಂಬರಿಗಳು ನಮಗೆ ಅದ್ಭುತವಾದಂತಹ ಮಾಹಿತಿಯನ್ನು ಕೊಡ್ತವೆ. ಹಾಗೆ ಸ್ತ್ರೀಯರ ಸಮಸ್ಯೆಗಳನ್ನು ಕುರಿತು ಅವರು ಬರೆದ ಹೆಚ್ಚು ಸರಸಮನ ಸಮಾಧಿಯಿಂದ ಹಿಡಿದು ಅನೇಕ ಕಾದಂಬರಿಗಳು ಸ್ತ್ರೀಯರ ಕಷ್ಟಗಳು, ಪುರುಷನ ಅಹಂಕಾರ, ಪುರುಷನ ಆಧಿಪತ್ಯದಲ್ಲಿ ಸ್ತ್ರೀಯರು ಸೊರಗುತ್ತಾ ಇರುವಂತಹ ಸ್ಥಿತಿಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಇವು ಯಾವುದೂ ಕೂಡ ಅವರಿಗೆ ಹೊರಗಡೆಯಿಂದ ತೆಗೆದುಕೊಂಡ ಪಾತ್ರಗಳಲ್ಲ. ಅಂದ್ರೆ ಕಾರಂತರ ಒಳಗಡೆಯೇ ಒಂದು ದೊಡ್ಡದಾದ ಜೀವನಾನುಭವದಲ್ಲಿ ಒಂದು ಕಾದಂಬರಿ ಪ್ರಪಂಚ ಇತ್ತು ಅಂತ ಗೊತ್ತಾಗತ್ತೆ. ಅವ್ರು ಯಾವುದೋ ಒಂದು ಶೇಕ್ಸ್ಪಿಯರ್ನ ಹಾಗೆ, ಶೇಕ್ಸ್ಪಿಯರ್ಗಿಂತ ಮುಂಚೆ ಇದ್ದ ನಾಟಕಕಾರರು ಯಾರು ಶೇಕ್ಸ್ಪಿಯರ್ನ ಅಷ್ಟು ದೊಡ್ಡ ನಾಟಕವನ್ನು ಕಟ್ಟುವಷ್ಟು ಅವನಿಗೆ ಪ್ರೇರಣೆ ಕೊಡಲಿಲ್ಲ. ಹಾಗಂತ ಅವನಿಗೆ ನಂತರದಲ್ಲಿ ಕೂಡ ಅಷ್ಟು ದೊಡ್ಡ ಮಟ್ಟದ ನಾಟಕಕಾರರು ಯಾರು ಬರಲಿಲ್ಲ. ಸೊ ಹಾಗೆ ಕಾರಂತರು ಕೂಡ ಒಂದು ಕಾಲಘಟ್ಟದಲ್ಲಿ ತನ್ನದೇ ಆದ ಪ್ರತಿಭೆಯ ಮೂಲಕ, ಸ್ವಯಂ ಆಚಾರ್ಯ ಅನ್ನೋ ಪದ ನಾವು ಬಳಸ್ತೇವೆ, ಸ್ವಯಂಭುವ, ತಾನೇ ತನ್ನದೇ ಒಂದು ಪ್ರಪಂಚವನ್ನು ಕಟ್ಟುತ್ತ ತನ್ನದೇ ಆದ ಸಾಹಿತ್ಯಿಕ ಪ್ರಪಂಚವನ್ನು ರೂಪಿಸೋದು, ತನ್ನದೇ ಆಗಿರ್ತಕ್ಕಂಥ ಅನುಭವಗಳನ್ನ, ತನ್ನದೇ ಆದಂತಹ ತಾತ್ವಿಕತೆಯನ್ನು ಕಟ್ಟೋದು ಅವರಿಗೆ ಪ್ರಮುಖವಾಗಿತ್ತು. ಆದ್ದರಿಂದ ಕಾರಂತರು ನಮ್ಮಲ್ಲಿ ಕನ್ನಡದ ನವೋದಯ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಕಾದಂಬರಿ ಪ್ರಕಾರ ಶುರುವಾದದ್ದೇ ಕಾರಂತರು ಬರೆಯುವ ಕಾಲಘಟ್ಟದಲ್ಲಿ. ಮೊದಲೆಲ್ಲ ಅನುವಾದಿತವಾದಂತಹ ಕಾದಂಬರಿಗಳು ನಮ್ಮ ಕನ್ನಡದಲ್ಲಿ ದೊರಕ್ತಾ ಇದ್ವು. ವಿಶೇಷವಾಗಿ ಮರಾಠಿ ಕಾದಂಬರಿಗಳನ್ನು ಗಳಗನಾಥ್ ಮಾಡ್ತಾ ಇದ್ರು. ಆಮೇಲೆ ಬೆಂಗಾಳಿ ಕಾದಂಬರಿಗಳು, ಬಂಕಿಂಚಂದ್ರರು ಅವರದೆಲ್ಲ ಕಾದಂಬರಿಗಳು ಕನ್ನಡದಲ್ಲಿ ಅನುವಾದ ಬರ್ತಾ ಇತ್ತು. ಅಂಥದ್ದೆಲ್ಲವನ್ನು ಬಿಟ್ರೆ ಮತ್ತೆ ಯಾವ ದೊಡ್ಡ ಮಟ್ಟದ ಯಾವ ಕಾದಂಬರಿಗಳು ಕನ್ನಡದಲ್ಲಿ ಆಗ ಇರಲಿಲ್ಲ ಈ ಫಾರ್ಮ್ಯಾಟ್ ಅಲ್ಲಿ. ಆದರೆ ಕಾರಂತರು ಆ ಕಾಲಘಟ್ಟದಲ್ಲಿ ಯಾವ ಮಾದರಿಯನ್ನು ಅನುಸರಿಸಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತಿಲ್ಲ. ಅವ್ರು ಹಾಗಂತ ಯಾವ ಅವರ ಆತ್ಮಕಥೆಗಳಲ್ಲ ಎಲ್ಲೂ ಕೂಡ ತಾನು ಇಂಥ ಕೃತಿಯಿಂದ ಪ್ರೇರಿತನಾದೆ ಅಥವಾ ತನ್ನ ಸಾಹಿತ್ಯ ಕೃತಿಗಳಿಗೆ ಅಥವಾ ಸಾಹಿತ್ಯ ಕಾದಂಬರಿಗಳಿಗೆ ಇಂಥದ್ದು ಪ್ರೇರಣೆ ಎಲ್ಲೂ ಅವರು ದಾಖಲಿಸೋದಿಲ್ಲ. ಹಾಗಂತ ಇಂಗ್ಲಿಷು ಸಾಹಿತ್ಯದ ದೊಡ್ಡ ದೊಡ್ಡ ಲೇಖಕರು ಇತ್ಯಾದಿಯವರಿದ್ದಾರೆ, ಅವರನ್ನು ಕೂಡ ಅವರು ಪ್ರಸ್ತಾಪ ಮಾಡೋದಿಲ್ಲ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ
ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿಕ್ಕೆ ಅಥವಾ ಅನುಭವ ಪ್ರಪಂಚವನ್ನ ದಾಖಲಿಸಲಿಕ್ಕೆ ತಮ್ಮದೇ ಆದಂತಹ ಒಂದು ಕಾದಂಬರಿ ಸ್ವರೂಪವನ್ನ ಕಟ್ಟಿಕೊಂಡ್ರು. ಅವರ ಕಾದಂಬರಿ ಪ್ರಪಂಚ ಅದು ಇಂಗ್ಲಿಷ್ ಸಾಹಿತ್ಯದ ಕಾದಂಬರಿ ಪ್ರಪಂಚಕ್ಕಿಂತಲೂ ಭಿನ್ನವಾಗಿದೆ. ಅಥವಾ ಮುಂದೆ ಬಂದ ಕನ್ನಡದ ಬೇರೆ ಬೇರೆ ದೊಡ್ಡ ದೊಡ್ಡ ಕಾದಂಬರಿಕಾರರು, ಯಪ್ಪ ಇರಬಹುದು ಅಥವಾ ಏನು ಅನಾಕೃಷ್ಣರಾಯರವರು, ಅನಾಕೃಷ್ಣರಾಯರು 150ಕ್ಕೂ ಹೆಚ್ಚು ಕಾದಂಬರಿ ಬರೆದಿದ್ದಾರೆ. ಕಾರಂತರೇ ಒಮ್ಮೆ ಹೇಳಿದ್ರಂತೆ, ಆನಾಕರು ಅವರ ಕಾದಂಬರಿಗಿರುವ ಜನಪ್ರಿಯತೆ ನನ್ನ ಕಾದಂಬರಿಗೆ ಇಲ್ಲ, ಅದು ಒಂದು ಮುಖ್ಯವಾದ್ದು ಅಂತ ಹೇಳಿದ್ರಂತೆ. ಅಂದ್ರೆ ಇದರ ಅರ್ಥ ಏನಾಗುತ್ತೆ ಅಂದ್ರೆ, ಕಾರಂತರು ತಮ್ಮ ಕಾದಂಬರಿಯನ್ನು ಜನಪ್ರಿಯತೆಯಾಗಿಯೋ ಅಥವಾ ಇನ್ನೊಬ್ಬರು ಓದಬೇಕು, ತನ್ನದು ಜನಪ್ರಿಯ ಆಗಬೇಕು ಅನ್ನೋ ಉದ್ದೇಶಕ್ಕಿಂತಲೂ ಹೆಚ್ಚಾಗಿ ತನ್ನ ಅನುಭವ ಪ್ರಪಂಚ, ತನ್ನ ಅನುಭವ ದ್ರವ್ಯಕ್ಕೆ ಒದಗಿದಂತಹ ಅನುಭವವನ್ನು ಹಂಚಿಕೊಳ್ಬೇಕು ಅನ್ನೋದು ಅವರ ತುರ್ತಾಗಿತ್ತು. ಮೊದಲೇ ಹೇಳಿದಾಗೆ ಅವರು ಗಾಂಧಿಯವರ ಪ್ರಭಾವಕ್ಕೊಳಗಾದ್ರಿಂದ ಮತ್ತು ಸುಧಾರಣವಾದಿ ನಿಲುವುಗಳು ಅವರಿಗಿದ್ದರಿಂದ ಅವರು ಕಾದಂಬರಿಯಲ್ಲಿ ಆ ಕುರಿತ ಶೋಧವನ್ನು ಮಾಡ್ತಾರೆ. ಅವರ ಪಾತ್ರ ಕಟ್ಟೋಣ ಏನಿದೆ ಅಥವಾ ಪಾತ್ರಗಳಿಗೆ ಜೀವ ತುಂಬಿದ ರೀತಿ, ಅವರು ತೆಗೆದುಕೊಂಡ ಸಮಸ್ಯೆಗಳು ಎಲ್ಲವೂ ಕೂಡ ಅವರದ್ದೇ ಜಗತ್ತಿನ ಪ್ರಪಂಚ. ಈಗ ಧರ್ಮರಾಯನ ಸಂಸಾರದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ಕಥೆ ಅದು. ಇದು ಸ್ವತಃ ಕಾರಂತರೇ ಅವರ ಕಾರಂತರ ಪ್ರಮುಖವಾಗಿರತಕ್ಕಂಥ ಒಂದು ಸಾಮಾಜಿಕ ಕಳಕಳಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಒಂದು ಜಮೀನ್ದಾರಿ ಅಥವಾ ಭೂಸ್ವಾಮ್ಯ ವ್ಯವಸ್ಥೆಯ ಒಂದು ಕ್ರೌರ್ಯ, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಶೋಷಣೆ, ಕುಟುಂಬದ ಒಳಗಡೆ ನಡೆಯುವಂತಹ ಅನಿವಾರ್ಯವಾಗಿರ್ತಕ್ಕಂಥ ಈ ವ್ಯವಸ್ಥೆಯ ದೌರ್ಬಲ್ಯಗಳನ್ನೆಲ್ಲ ಅದ್ಭುತವಾಗಿ ಚಿತ್ರಿಸುವಂತೆ ಕಾದಂಬರಿ ಅದು. ಸುಮಾರು 2 ತಲೆಮಾರುಗಳ ಜಮೀನ್ದಾರರ ಕಥೆ ಇದು. ಒಬ್ಬರು ನಾರಾಯಣ ಹೆಬ್ಬಾರ ಅನ್ನುವಂಥ ತಂದೆ ಮತ್ತು ಅವರ ಮಗ ಮಹಾಬಲೆಯನ ಕಥೆ ಇದರೊಳಗಿದೆ. ಇದು ತುಂಬಾ ಇಲ್ಲಿ ಅನೇಕ ಸ್ತ್ರೀ ಪಾತ್ರಗಳು ಬರ್ತವೆ. ನಾರಾಯಣ ಹೆಬ್ಬಾರ ಒಳ್ಳೆ ಜಮೀನ್ದಾರನಾಗಿದ್ದು ಒಂದು ಅಧಿಕಾರ ಸಂಪ್ರದಾಯಗಳ ಹೆಸರಿನಲ್ಲಿ ತನ್ನ ವ್ಯವಸ್ಥೆಯ ಒಳಗಡೆ ಹೇಗೆ ಶೋಷಣೆ ಮಾಡ್ತಾನೆ ಅನ್ನೋದು, ಅದಕ್ಕೆ ಬಲಿಯಾಗುವಂತವನ ಪತ್ನಿ ಪದ್ಮಾವತಿ, ಇಂಥ ಪಾತ್ರಗಳು ಹೇಗೆ ದುರ್ಬಲವಾಗಿ ನಿರ್ವೀರ್ಯವಾಗಿ ಹೋಗ್ತವೆ ಅನ್ನೋದು, ಮತ್ತು ತಂದೆಗಿಂತಲೂ ಹೆಚ್ಚು ಕ್ರೂರವಾಗಿರುತ್ತದೆ ಮಹಾಬಲಯ್ಯ ಮಾಡುವಂತ ಅವನ ದುಷ್ಟ ಸ್ವಭಾವಗಳು, ದುಶ್ಚಟಗಳು, ಅನಾಚಾರಗಳು, ಮಹಿಳೆಯರ ಮೇಲಿನ ಹಿಂಸಾಚಾರ, ಇವೆಲ್ಲ ಆ ಪಾತ್ರಗಳನ್ನು ಅತ್ಯಂತ ಜೀವಂತವಾಗಿ ಕಾರಂತರು ತಾನು ಕಂಡ ಪ್ರಪಂಚವನ್ನೇ ಅವರು ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ಕಾದಂಬರಿಕಾರ ತಾನು ಕಟ್ಟುವ ತನ್ನ ತಂತ್ರದಲ್ಲಿ ಎಷ್ಟೋ ಸಾರಿ ಒಂದು ಅನುಭವವನ್ನು ಹೀಗೆ ಸೃಷ್ಟಿಸಬೇಕು ಅನ್ನುವಂಥ ಐಡಿಯಾಲಜಿಗೆ ಬದ್ಧನಾಗಿಕೊಂಡು ಎಷ್ಟೋ ಸಾರಿ ಕಥಾವಸ್ತುವಿನಲ್ಲಿ ಅಥವಾ ತಂತ್ರಗಳಲ್ಲಿ ತುಂಬಾ ಬದಲಾವಣೆ ಮಾಡ್ಕೋತಾರೆ. ಕಾರಂತರ ಹಾಗಲ್ಲ, ತನ್ನ ಅನುಭವ ಪ್ರವಾಹ ಹೇಗೆ ಹರಿದು ಬರ್ತದೆ ಹಾಗೆ ಆ ವಸ್ತು ಮತ್ತು ತಂತ್ರ ತನ್ನಂತಾನೆ ರೂಪುಗೊಳ್ತದೆ. ಅದಕ್ಕೋಸ್ಕರ ಅವರು ಯಾವುದೇ ಒಂದು ಪ್ರಜ್ಞಾಪೂರ್ವಕವಾದ ಒಂದು ಯೋಚನೆಗಳನ್ನು ಅವರು ಕಾರಂತರು ಮಾಡೋದಿಲ್ಲ. ಸೊ ಹೀಗೆ ಇದು ಒಂದೊಂದು ಕಾದಂಬರಿಗಳಲ್ಲಿಯೂ ಕೂಡ ಅವರು ಬೇರೆ ಬೇರೆ ವಸ್ತುಗಳನ್ನ ಪ್ರಯತ್ನ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಈಗಾಗಲೇ ಅದನ್ನ ನಾನು ಹಿಂದಿನ ಮಾತಿನಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ, ಮೊದಲ ಹಂತದಲ್ಲಿ ಅವರಿಗೆ ಚೋಮನ್ ದುಡಿ ಬರೆದಾಗ ಒಂದು ದೊಡ್ಡದಾಗಿರುವ ಸಾಮಾಜಿಕ ಸಮಸ್ಯೆ, ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿ ನಮ್ಮ ಸಮಾಜ ಆಳ್ತಾ ಇದೆ ಅನ್ನೋದು ಅವರಿಗೆ ಅದನ್ನು ತೋರಿಸಬೇಕಾಗಿತ್ತು. ಹಾಗಾಗಿ ಚೋಮನ ದುಡಿ ಬರೆದ್ರು. ಮತ್ತು ಆ ಕಾಲದಲ್ಲಿ ತುಂಬಾ ಪ್ರಚಲಿತವಾಗಿದ್ದ ಮತಾಂತರದ ಪ್ರಶ್ನೆಗಳು, ಕ್ರಿಶ್ಚಿಯಾನಿಟಿಯ ಆ ಮಾನವೀಯ ಮುಖ ಮತ್ತು ಅದರ ಮತಾಂತರದ ಪ್ರಶ್ನೆಗಳನ್ನು ಅದರಲ್ಲಿ ತಗೊಳ್ತಾರೆ. ಚೋಮನು ಮತಾಂತರ ಆಗಬೇಕು ಅಂತ ಹೋದವನು ಪುನಃ ಬದಲಾಗುವಂಥದ್ದು, ಅಥವಾ ತನ್ನ ಒಬ್ಬ ಮಗ ಕ್ರಿಶ್ಚಿಯಾನಿಟಿಗೆ ಮತಾಂತರ ಆಗೋದು, ಈ ತರ ಆ ಕಾಲಘಟ್ಟದಲ್ಲಿ ಇರುವಂತಹ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಬಂದು ಸಾಕಷ್ಟು ಇಲ್ಲಿಯ ಶೈಕ್ಷಣಿಕ ಬದಲಾವಣೆಗಳನ್ನು ಮಾಡಿದ್ದಾರೆ. ಜೊತೆಗೆ ಹೆಲ್ತ್ ಇತ್ಯಾದಿಗಳ ಮೂಲಕವಾಗಿ ಆರೋಗ್ಯದ ಜೊತೆಗೆ ಗಮನ ಕೊಟ್ಟಿದ್ದಲ್ಲದೆ ಮತಾಂತರ ಪ್ರಕ್ರಿಯೆಯಲ್ಲೂ ಆ ಕಾಲದಲ್ಲಿ ತೊಡಗಿದ್ದರು ಕೂಡ ಇದರಲ್ಲಿ ನಮಗೆ ಸೂಚನೆ ಸಿಗ್ತದೆ. ಅಂದ್ರೆ ಕಾರಂತರು ಚೋಮನನ್ನು ಒಂದು ದೊಡ್ಡ ಸುಧಾರಣೆ, ಅವನಿಗೆ ಭೂಮಿ ಕೊಡಿಸಿ ಅವನನ್ನು ಸುಧಾರಿಸಿ ಆ ಸುಧಾರಣಾವಾದವನ್ನು ಮೆರೆಯೋದಕ್ಕಿಂತಲೂ ಆ ಕಾಲದ ಕಟು ವಾಸ್ತವವನ್ನ ನಮ್ಮ ಮುಂದೆ ಇಟ್ಟು ನಮ್ಮ ಒಳಗಡೆ ಒಂದು ರೋಷವನ್ನ, ನಮ್ಮ ಬದೊಳಗೆ ಒಂದು ಭೂಮಿ ಚೋಮನಿಗೆ ಸಿಗಬೇಕಿತ್ತು, ಸಂಕಲ್ಪ ಕೊಡಬೇಕಿತ್ತು ಅನ್ನೋದನ್ನು ನಮ್ಮೊಳಗೆ ಒಂದು ಆಕ್ರೋಶ ಭರಿತವಾಗಿ ಆಗುವಂತ ಒಂದು ತಂತ್ರವನ್ನು ಹೆಣಿತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ. ಅದೇ ತರ ಅವರ ಸರಸಮನ ಸಮಾಧಿ ಕೂಡ ಅಷ್ಟೇ. ಅದು ಮುಂದೆ ಭಾರಿ ದೊಡ್ಡ ತಂತ್ರಗಳನ್ನೆಲ್ಲ ಆ ತರದ್ದು ಬೇಕಾದಷ್ಟು ಕಾದಂಬರಿ ಮುಂದಿನ ಘಟ್ಟದಲ್ಲಿ ಬಂದರೂ ಕೂಡ ಕಾರಂತರು ಬರೆಯುವ ಸಂದರ್ಭದಲ್ಲಿ 64ನೇ ಇಸ್ವಿ ಸಂದರ್ಭದಲ್ಲಿ ಬರೆದದ್ದು ಸರಸಮನ ಸಮಾಧಿ ಸಣ್ಣ ವಿಷಯ ಅಲ್ಲ. ಅದು
ಅಷ್ಟು ಸುಂದರವಾಗಿ ಹೆಣ್ಣಿನ ಸಮಸ್ಯೆಯನ್ನ, ಆ ಕಾಲದ ತಾರತಮ್ಯವನ್ನ, ಬೇರೆ ಬೇರೆ ರೀತಿಯ ಅವರ ಲೈಂಗಿಕತೆಯ ಸಮಸ್ಯೆಗಳನ್ನ ಬಹಳ ಸುಂದರವಾಗಿ ಕಾರಂತರು ಚಿತ್ರಿಸಿದ್ದಾರೆ. ಮೂಲತಃ ಕಾದಂಬರಿಕಾರರಾಗಿ ಕಾರಂತರು ಯಾವುದೇ ಒಂದು ಎಜೆಂಡಾವನ್ನು ಅಥವಾ ಒಂದು ಐಡಿಯಾಲಜಿಯನ್ನು ಇಟ್ಟುಕೊಂಡು ಬರೆಯಕ್ಕೆ ಹೊರಟವರಲ್ಲ. ಕಾರಂತರಿಗೆ ಹಿಂದೆ ಇಂದಿರಾಬಾಯಿ, ವಾಗ್ದೇವಿ ಇತ್ಯಾದಿ ಕಾದಂಬರಿಗಳು ಬಂದಿದ್ರು ಸಾಮಾಜಿಕ. ಅವರ ಉದ್ದೇಶ ಅದಕ್ಕಿಂತಲೂ ಹೆಚ್ಚಾಗಿ, ಅಂದ್ರೆ ಕಾರಂತರು ಕಾದಂಬರಿ ಬರೀತಾನೆ ಅವರು ಇನ್ನಷ್ಟು ಅದರಲ್ಲಿ ಪ್ರಬುದ್ಧತೆಯನ್ನು ಸಾಧಿಸ್ತಾ ಹೋದ್ರು ಅನ್ನೋದನ್ನು ನಾವು ಗಮನಿಸಬಹುದು. ಕಾದಂಬರಿಯ ಪ್ರಕಾರಗಳಲ್ಲಿಯೇ ಬೇರೆ ಬೇರೆ ತರಹದ ಕೌಶಲ್ಯಗಳನ್ನು ಅವರು ಮುಂದಿನ ಹಂತ 40ಕ್ಕೂ ಹೆಚ್ಚು ಕಾದಂಬರಿ ಬರೆದಾಗ ಅವರು ಎಲ್ಲದರಲ್ಲೂ ಹೊಸ ಹೊಸ ರೀತಿಯ ಪ್ರಯೋಗಶೀಲತೆಯನ್ನು ಮೆರೆದಿದ್ದಾರೆ ಅಥವಾ ಪ್ರಯೋಗಶೀಲತೆಯನ್ನು ಅವರು ಕಾಣಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಒಬ್ಬ ಕಾದಂಬರಿಕಾರ ತನಗೋಸ್ಕರವಾಗಿಯೂ ಬರೀತಾನೆ, ಸಮಾಜದ ದೃಷ್ಟಿಯಿಂದಲೂ ಅದನ್ನು ಯೋಚನೆ ಮಾಡಲಿಕ್ಕೆ ಬರ್ತದೆ, ಮತ್ತೆ ಒಬ್ಬ ಪ್ರಜ್ಞಾವಂತ ಓದುಗರ ದೃಷ್ಟಿಯಿಂದಲೂ ಆ ಕಾದಂಬರಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತದೆ. ಸೊ ಈ ಎಲ್ಲ ನೆಲೆಗಳಲ್ಲಿ ನೋಡಿದಾಗ ಕಾರಂತರು ತಾನು ಸಮಾಜಕ್ಕೆ ತಾನು ಕಂಡ ಸತ್ಯವನ್ನು ಹೇಳಬೇಕು, ಸಮಾಜದ ಸುಧಾರಣೆ ಒಂದು ಕುಟು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕವಾಗಿ ಅದಾಗಬೇಕು ಅನ್ನುವಂಥ ಆಶಯದಲ್ಲಿ ಅವರು ಕಾದಂಬರಿಗಳನ್ನು ಬರಿತಾ ಹೋಗ್ತಾರೆ. ಯಾವುದೇ ರೀತಿಯ ನೀತಿ ಸಂಹಿತೆಯನ್ನ ಹೇಳೋದಾಗ್ಲಿ, ಯಾವುದೇ ಒಂದು ಐಡಿಯಾಲಜಿಯನ್ನು ಇದು ಮಾಡೋದಾಗ್ಲಿ ಅವರಿಗೆ ಮುಖ್ಯ ಅಲ್ಲ. ಹಾಗಾಗಿ ಆ ಕಾಲದಲ್ಲಿ ತುಂಬಾ ಪ್ರಭಾವಶಾಲಿಯಾಗಿದ್ದ ಮಾರ್ಕ್ಸ್ವಾದವನ್ನು ಕೂಡ ಕಾರಂತರು ಎಲ್ಲೂ ಕೂಡ ಅದರಿಂದ ಪ್ರಭಾವಿತರಾದ ಹಾಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಅವರು ಆ ಮಾರ್ಕ್ಸ್ವಾದದ ಅಥವಾ ಮಾರ್ಕ್ಸ್ವಾದದ ಹಿನ್ನೆಲೆ ಅನೇಕ ಸಾಹಿತ್ಯ ಪ್ರಕಾರಗಳನ್ನಾಗ್ಲಿ ಅವರು ಆ ತರದನ್ನು ಉಲ್ಲೇಖ ಮಾಡೋದಿಲ್ಲ. ಅದರ ಜೊತೆಗೆ ಆದ್ರೆ ಮಾರ್ಕ್ಸ್ವಾದದ ಮೂಲ ತತ್ವವನ್ನು ಅವರ ಕಾದಂಬರಿಗಳಲ್ಲಿ ತಂದಿದ್ದಾರೆ. ಒಂದು ವರ್ಗ ಸಂಘರ್ಷ ಮತ್ತು ಆರ್ಥಿಕತೆ, ಜಮೀನ್ದಾರಿಕೆ, ಫ್ಯೂಡಲ್ ಸಿಸ್ಟಮಿನ ವಿರುದ್ಧದ ಹೋರಾಟ ಇತ್ಯಾದಿ ಏನು ಶೋಷಣೆಯ ಭಾಗ ಇದೆ, ಇದು ಆ ಕಾರಂತರ ಕಾದಂಬರಿಗಳಲ್ಲಿ ಬಂದಿದೆ. ಇನ್ನೂ ಒಂದು ಆಸಕ್ತಿಕರ ವಿಷಯ ಅಂದ್ರೆ ಅವರು ಭಾರತೀಯ ತತ್ವಜ್ಞಾನ ಇರಬಹುದು, ಪರಂಪರೆ ಇರಬಹುದು ಇತ್ಯಾದಿಗಳ ಬಗ್ಗೆ ಕೂಡ ಅವರು ಯಾವುದೇ ತರದ ಮಾತುಗಳನ್ನ ಅವರು ಶೈಕ್ಷಣಿಕವಾಗಿ ಅದನ್ನು ಅಭ್ಯಾಸ ಮಾಡದೇ ಇದ್ರು ಭಾರತದ ಬಹಳ ದೊಡ್ಡ ಆ ಕಾಲದವರ ನವೋದಯ ಕಾಲದ ಕವಿಗಳ ಮೇಲೆ ಮತ್ತು ಆ ಕಾಲದ ಸಾಹಿತ್ಯಕಾರರ ಮೇಲೆ ತುಂಬಾ ಪ್ರಭಾವ ಬೀರಿದಂತಹ ಅನೇಕ ಸಂಗತಿಗಳಿದ್ದಾವೆ. ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು. ಆದರೆ ಕಾರಂತರು ತಮ್ಮ ಯಕ್ಷಗಾನದ ಪ್ರಕ್ರಿಯೆಗಳಲ್ಲಿ ಅದನ್ನು ಮಾಡಿದರೂ ಕೂಡ ಅವರ ಕಥೆ ಕಾದಂಬರಿಗಳಲ್ಲಿ ಅದು ಲೇಖನದ ರೂಪದಲ್ಲಾಗಿದ್ದರೆ ನಮ್ಮ ಭಾರತೀಯ ಜ್ಞಾನದ ಬಗ್ಗೆ ಅವರು ಯಾವುದೇ ರೀತಿಯ ಅಧಿಕೃತವಾಗಿ ಘೋಷಿತವಾಗಿ ಯಾವುದನ್ನು ಬರಿತಾ ಹೋಗಿಲ್ಲ. ಇದು ಒಂದು ಆಸಕ್ತಿಕರ ವಿಷಯ. ಯಾಕೆಂದ್ರೆ ದೇವರು ಇತ್ಯಾದಿ ಅಲೌಕಿಕ ಸಂಗತಿಗಳು ಅಥವಾ ತತ್ವಜ್ಞಾನದಂತಹ ದೊಡ್ಡ ಫಿಲಾಸಫಿಗಳ ಸಂಗತಿಗಳು ಕಾರಂತರಿಗೆ ಒಂದು ಮಟ್ಟದಲ್ಲಿ ಅವರ ವೈಚಾರಿಕ ಮಿತಿಯನ್ನು ನಿರ್ಮಿಸಿತ್ತು. ಅಂದ್ರೆ ಅವರು ತನ್ನ ಎದುರಿಗಿನ ಬದುಕು ದೊಡ್ಡದು, ಬದುಕಿಗಿಂತ ಆಚೆ ಇನ್ನೇನು ದೊಡ್ಡದಿಲ್ಲ, ನನ್ನ ನೈತಿಕ ಬದುಕನ್ನು ಒಂದು ಎಥಿಕಲ್ ಆಗಿ ನಾನು ಬದುಕೋದೇನಿದೆ ಅದು ತುಂಬಾ ಮುಖ್ಯವಾದ್ದು. ಹಾಗಾಗಿ ನನ್ನ ಕಾಲಘಟ್ಟದಲ್ಲಿರುವ ಮೌಲ್ಯಗಳನ್ನು ನಾನು ಇಟ್ಟುಕೊಂಡು ಅದರಲ್ಲಿ ನಾನು ಮಾನವೀಯವಾಗಿ ಬದುಕೋದು ಇಂಪಾರ್ಟೆಂಟು ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಅವರ ಕಾದಂಬರಿ ಪಾತ್ರಗಳಲ್ಲಿ ಕಾಣಿಸ್ತದೆ. ಅವರು ಯಾರ ನಂಬಿಕೆಗಳನ್ನು ವಿರೋಧಿಸುವುದಿಲ್ಲ. ಅಂದ್ರೆ ಅದು ಒಂದು ವಾಸ್ತವ ಏನಿದೆ ಆ ಜಗತ್ತು ಅದನ್ನು ತೋರಿಸಿಕೊಡೋದು. ಅದು ವಾಸ್ತವವನ್ನು ತೋರಿಸಿಕೊಟ್ಟಾಗ ಅದು ಎಷ್ಟು ಕ್ರೂರವಾಗಿದೆ ಮತ್ತು ಎಷ್ಟು ಅಸಹಜವಾಗಿದೆ ಅನ್ನೋದು ನಮಗೆ ಅನುಭವಕ್ಕೆ ಬರ್ತಾ ಹೋಗ್ತದೆ. ಅದರಿಂದ ಅವರ ಕಾದಂಬರಿಯ ಸ್ವರೂಪವೇ ಒಂದು ಸತ್ಯಶೋಧದ ಗುರಿ, ಒಂದು ಅನುಭವವನ್ನ ನಿರೂಪಿಸುವುದರ ಮೂಲಕವಾಗಿ ನಮಗೆ ಮನದಟ್ಟು ಮಾಡುವಂತಹದ್ದು ಅವರ ಕಾದಂಬರಿಗಳಲ್ಲಿ ನಮಗೆ ಕಾಣಿಸ್ತದೆ. ಈ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಕಾರಂತರು ಇಡೀ ಪ್ರಪಂಚದ ಮಟ್ಟದಲ್ಲಿ ಅವರು ಒಬ್ಬ ದೊಡ್ಡ ಕಾದಂಬರಿಕಾರರಾಗಿ ಕಾಣಿಸ್ತಾರೆ. ಇನ್ನು ನವೋದಯ ಸಂದರ್ಭದಲ್ಲಿ ಅವರ ಕಾದಂಬರಿಗಳು ಬಂದ ಕಾರಣ ಅನೇಕ ಜನರು, ಮುಂದಿನ ಲೇಖಕರು ಕಾರಂತರಿಂದ ತುಂಬಾ ಪ್ರಭಾವಿತರಾಗಿದೆ. ನಮ್ಮ ಸಿದ್ಲಿಂಗಯ್ಯನವರು ಅವರ ಚೋಮನ ದುಡಿಯನ್ನೇ ಬಹಳ ದೊಡ್ಡ, ಯಾಕೆಂದ್ರೆ ಕಾರಂತರು ಒಬ್ಬ ಸಂಪ್ರದಾಯ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವರ ಎಲ್ಲಾ ಕೃತಿಗಳಲ್ಲಿ ಮತ್ತು ಅವರ ನಡತೆಗಳಲ್ಲಿ ಅವರು ಅದನ್ನು ಮೀರಿದ್ರು. ಒಬ್ಬ ಮಾನವತಾವಾದಿಯಾಗಿ ಅವರು ಕಾಣಿಸಿಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಸಿದ್ಲಿಂಗಯ್ಯನವರಿಗೆ ಅವರ ಚೋಮನ ದುಡಿ ಇಷ್ಟವಾಗಿ ಚೋಮನ ಮಕ್ಕಳು ನಾವು ಅಂತನ್ನುವಂತ ಒಂದು ಅದ್ಭುತವಾದ ಪದ್ಯವನ್ನು ಬರೆದದ್ದು, ಒಂದು ದೊಡ್ಡ ರಾಷ್ಟ್ರಗೀತೆ ಅಂತ ಹೇಳುವ ರೀತಿಯಲ್ಲಿ ಆ ಪದ್ಯ ಅನೇಕ ನಾಟಕಗಳಲ್ಲಿ ಇತ್ಯಾದಿ ಸಾಹಿತ್ಯದಲ್ಲಿ ಬಳಕೆ ಆಗತ್ತೆ. ಆ ಚೋಮನ ಮಕ್ಕಳ ಹೆಸರುಗಳನ್ನು, ಅವರೆಲ್ಲರ ಹೆಸರುಗಳನ್ನು ಬಳಸಿಕೊಂಡು ಆ ಪದ್ಯ ಬಹಳ ವಿಸ್ತಾರವಾಗಿ ಅದರ ಒಂದು ರೀತಿಯ ವ್ಯಂಗ್ಯವೂ ಇದೆ, ಅದರಲ್ಲಿ ಒಂದು ರೀತಿಯ ಬಡತನದ ಅಥವಾ ಜಾತೀಯ ವ್ಯವಸ್ಥೆಯ ಕ್ರೌರ್ಯವನ್ನು ಅದು ಹೇಳ್ತಾ ಹೋಗ್ತದೆ.
ಮತ್ತೆ ಇನ್ನೊಂದು ಕಾರಂತರ ಒಂದು ತುಂಬಾ ಮಾನವೀಯವಾದ ಮುಖ, ಅವರು ಸ್ತ್ರೀಯರನ್ನು ಕುರಿತು ಬರೆದ ಕಾದಂಬರಿಗಳು. ಅವರಿಗೆ ಅವರ ಸಾಮಾಜಿಕ ಹಿನ್ನೆಲೆಯನ್ನ ನೋಡಿದರೆ ದೊಡ್ಡ ಕೂಡು ಕುಟುಂಬದಲ್ಲಿ ಬೆಳೆದವರು ಕಾರಂತರು. ಹಾಗಾಗಿ ಅವರಿಗೆ ಒಂದು ಕುಟುಂಬ ವ್ಯವಸ್ಥೆ ಒಳಗೆ ಒಂದು ಹೆಣ್ಣಿನ ಒಂದು ಅಸಹಾಯಕತೆ, ಅವಳ ಸ್ವಾತಂತ್ರ್ಯದ ಕುರಿತಾದಂತಹ ಪ್ರಶ್ನೆಗಳು, ಇದೆಲ್ಲ ಅವರಿಗೆ ತುಂಬಾ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಅವರ ಎಲ್ಲ ಕಾದಂಬರಿಗಳಲ್ಲಿ ಒಂದು ಸ್ತ್ರೀ ಪಾತ್ರಕ್ಕೆ ಅವರು ಕೊಡುವ ಘನತೆ ಅಥವಾ ಅದನ್ನು ಅವರು ಚಿತ್ರಿಸುವ ರೀತಿ, ಅಂದ್ರೆ ಅವರ ನಿರೂಪಣೆಯಲ್ಲಿಯೇ ನಮಗೆ ಆ ಪಾತ್ರದ ಬಗ್ಗೆ ಅವರಿಗಿರುವಂತಹ ಪ್ರೀತಿ ಗೊತ್ತಾಗ್ಬಿಡ್ತದೆ. ನಿರೂಪಿಸುವಾಗಲೇ ಅವಳು ಸರಸಮನ ಸಮಾಧಿಯ ಒಂದು ವಾಕ್ಯ, ಮೊದಲ ವಾಕ್ಯವೇ ಎಷ್ಟು ಸುಂದರವಾಗಿದೆ ಅಂದ್ರೆ ಅವರು ಹೇಳ್ತಾರೆ, ಅದರಲ್ಲಿ ಕುಂಕುಮದ ತುಂಬ ಬೆವರ ಹನಿಗಳು ಮೆತ್ಕೊಂಡಿತ್ತು, ಅವಳ ಕೈಯಲ್ಲಿ ಅದನ್ನ ಬೆವರು ಒರೆಸಿಕೊಳ್ಳುವಾಗ ಕುಂಕುಮ ಅವಳ ಕೈಗೆ ಬಂತು, ಅದು ಹೇಗೆ ಅಂದ್ರೆ ರಕ್ತವೇ ಕೈಗೆ ಬಂದಿತ್ತು ಅಂತ ಹೇಳ್ತಾರೆ, ಅಂತ ಚಿತ್ರಣ ಮಾಡ್ತಾರೆ. ಅಂದ್ರೆ ಹೆಣ್ಣಿನ ಕಷ್ಟ ಏನು, ಅವಳ ಶ್ರಮದ ಬದುಕಿನಲ್ಲಿ ರಕ್ತವನ್ನೇ ಅವಳು ತೋರಿಸ್ತಾರೆ. ಅಂತ ಒಂದು ಕಷ್ಟದ ಬದುಕಿನಲ್ಲಿ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಅವರು ಇರ್ತಾರೆ. ಅಂತ ಒಂದು ಸಾಂಸಾರಿಕ ವ್ಯವಸ್ಥೆಯಲ್ಲಿ ಇರುವಂತಹ ಸ್ತ್ರೀಯರ ಬಗ್ಗೆ ಅವರಿಗಿರೋ ಅನುಕಂಪ, ಪ್ರೀತಿ ನೋಡಿದರೆ ಒಬ್ಬ ಸ್ತ್ರೀವಾದಿ ಲೇಖಕನಾಗಿಯೂ ಅವರು ತುಂಬಾ ಮುಖ್ಯ ಅಂತ ನನಗೆ ಅನಿಸ್ತದೆ. ಹೀಗೆ ಕಾರಂತರ ವೈಚಾರಿಕತೆ ಅನ್ನೋದು ವಿಸ್ತಾರವಾಗಿ ವೈವಿಧ್ಯಮಯವಾಗಿ ಹರಡಿಕೊಂಡಿದೆ. ಅವರ ಕಾದಂಬರಿ ಪ್ರಪಂಚ ಅದ್ಭುತವಾಗಿರ್ತಕ್ಕಂಥ ಒಂದು ಮಾನವೀಯ ಲೋಕವನ್ನು ತೋರಿಸಿಕೊಡುತ್ತೆ. ಅದರಿಂದ ಅವರ ಕಾರಂತರ ಕಾದಂಬರಿಯನ್ನು ಈ ಕಾಲದಲ್ಲಿದ್ದು ನಾವು ಅವರ ಕಾದಂಬರಿಯನ್ನು ಓದದೇ ಇದ್ರೆ ನಾವು ಅನೇಕ ಬದುಕಿನ ದಿವ್ಯವಾದಂತಹ ಸತ್ಯಗಳನ್ನು, ಅನುಭವಗಳನ್ನ ಕಳ್ಕೊಳ್ತೇವೆ. ಆ ದೃಷ್ಟಿಯಿಂದ ಕಾರಂತರ ಕಾದಂಬರಿಗಳು ಯಾವತ್ತಿಗೂ ಒಂದು ತುರ್ತು ಓದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಂತರ ಕಾದಂಬರಿಗಳು ನಾವು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಓದಬೇಕು, ಮಕ್ಕಳಿಗೆ ಓದಿಸಬೇಕು. ನಮ್ಮ ಯುವಜನಾಂಗ ಈ ಕಾದಂಬರಿಯನ್ನು ವಿಶೇಷವಾಗಿ ಗಮನಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.